ಓಂ ಶ್ರೀ ಕೃಷ್ಣ ಪರಮಾತ್ಮನೇ ನಮಃ. ನಮಸ್ಕಾರ ಸ್ನೇಹಿತರೆ. ಇಂದಿನ ಸಂಚಿಕೆ ಆರಂಭಿಸುವ ಮೊದಲು ನಿಮ್ಮ ಪ್ರೀತಿಯ ಆರಾಧ್ಯ ದೈವವನ್ನು ಮನದಲ್ಲಿ ನಮಸ್ಕರಿಸಿರಿ. ಇಂದಿನ ಒತ್ತಡದ ಜೀವನದಲ್ಲಿ ಭವಿಷ್ಯದ ಭಯ, ಸೋಲು, ಸಾಲ ಮತ್ತು ಅವಮಾನಗಳಿಂದ ಹೊರಬರಲು ದಾರಿಯೇ ಇಲ್ಲ ಎಂದು ನೀವು ಅಂದುಕೊಂಡಿದ್ದೀರಾ? ಹಾಗಾದರೆ ಒಂದು ನಿಮಿಷ ನಿಲ್ಲಿ. ಕುರುಕ್ಷೇತ್ರದ ಯುದ್ಧದಲ್ಲಿ ಅರ್ಜುನ ಕುಸಿದು ಬಿದ್ದಾಗ ಶ್ರೀಕೃಷ್ಣ ಅವನಿಗೆ ಜೀವನದ ಪಾಠ ಹೇಳಿದ್ದ. ಆ ಪಾಠದಲ್ಲಿ 3 ಅದ್ಭುತ ಸೂತ್ರಗಳು ಅಡಗಿವೆ. ಈ 3 ಸೂತ್ರಗಳನ್ನು ನೀವು ಇಂದೇ ಪಾಲಿಸಿದರೆ ಎಂತಹದ್ದೇ ಸಂಕಷ್ಟವಿರಲಿ, ನಿಮ್ಮ ಸೋಲು ಗೆಲುವಾಗಿ ಬದಲಾಗುವುದು ಖಂಡಿತ. ಹಾಗಾದರೆ ಆ 3 ಸೂತ್ರಗಳು ಯಾವುವು ಮತ್ತು ಅದನ್ನು ನಮ್ಮ ಇಂದಿನ ಮಾಡರ್ನ್ ಲೈಫ್ಗೆ ಅಳವಡಿಸಿಕೊಳ್ಳುವುದು ಹೇಗೆ? ಬನ್ನಿ, ನಮ್ಮ ಕಥಾನಾಯಕನ ಜೀವನದ ಮೂಲಕ ಅದನ್ನು ತಿಳಿಯೋಣ ಮತ್ತು ಕೃಷ್ಣನ ವಾಣಿಯನ್ನು ಅರ್ಥ ಮಾಡಿಕೊಳ್ಳೋಣ. ನಮ್ಮ ಕಥಾನಾಯಕ ನಿಮ್ಮಂತೆಯೇ ಒಬ್ಬ ಸಾಮಾನ್ಯ ಮನುಷ್ಯ. ಅವನ ಕಥೆ ಕೇಳುವ ಮೊದಲು ಒಂದು ಸತ್ಯವನ್ನು ಒಪ್ಪಿಕೊಳ್ಳೋಣ. ಸ್ನೇಹಿತರೆ, ಕುರುಕ್ಷೇತ್ರ ಯುದ್ಧ ಮುಗಿದು 5,000 ವರ್ಷಗಳಾಗಿರಬಹುದು. ಆದರೆ ನಿಜ ಹೇಳಲಾ, ಆ ಯುದ್ಧ ಇಂದಿಗೂ ನಿಂತಿಲ್ಲ. ಕೇವಲ ಯುದ್ಧ ಭೂಮಿ ಬದಲಾಗಿದೆ ಅಷ್ಟೇ. ಅಂದು ಅದು ಕುರುಕ್ಷೇತ್ರವಾಗಿತ್ತು. ಇಂದು ಅದು ನಿಮ್ಮ ಆಫೀಸ್ ಇರಬಹುದು, ನಿಮ್ಮ ಮನೆಯಾಗಿರಬಹುದು, ಅಥವಾ ನಿಮ್ಮ ಮನಸ್ಸೇ ಇರಬಹುದು. ನಮ್ಮ ಕಥೆಯ ನಾಯಕ ಒಬ್ಬ ವ್ಯಾಪಾರಿ, ಅಥವಾ ಒಬ್ಬ ವಿದ್ಯಾರ್ಥಿ, ಅಥವಾ ಗೃಹಿಣಿ, ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಬಹುದು. ಅವನ ಕೈಯಲ್ಲಿ ಬಿಲ್ಲು ಬಾಣಗಳಿಲ್ಲ, ಬದಲಿಗೆ ಫೈಲ್ಗಳಿವೆ, ಟಾರ್ಗೆಟ್ಗಳಿವೆ, ಸಾಲದ EMIಗಳಿವೆ. ಅವನ ಎದುರು ಕೌರವರ ಸೈನ್ಯವಿಲ್ಲ, ಆದರೆ ಸೋಲು, ಅವಮಾನ ಮತ್ತು ಭವಿಷ್ಯದ ಭಯ ಎಂಬ ಶತ್ರುಗಳು ನಿಂತಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಓಟ ಶುರುವಾಗುತ್ತದೆ. ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲ, ಮುಖದಲ್ಲಿ ನಗು ಇಲ್ಲ, ಕೇವಲ ಜವಾಬ್ದಾರಿಗಳ ಭಾರ. ಅಂದು ಅರ್ಜುನನಿಗೆ ಆದಂತೆಯೇ ನಮ್ಮ ಕಥಾನಾಯಕನಿಗೂ ಕೈಕಾಲು ನಡುಗುತ್ತಿದೆ. ಅವನಿಗೆ ಅನ್ನಿಸುತ್ತಿದೆ, ನಾನು ಸೋತು ಹೋಗಿದ್ದೇನೆ, ನನ್ನಿಂದ ಈ ಭಾರ ಹೊರಲು ಸಾಧ್ಯವಿಲ್ಲ. ಅವನ ಮನಸ್ಸು ಹೇಳುತ್ತದೆ, ಸಾಕು ಮಾಡು, ಈ ಊರು ಬಿಟ್ಟು, ಈ ಕೆಲಸ ಬಿಟ್ಟು, ಈ ಕಷ್ಟಗಳನ್ನು ಬಿಟ್ಟು ಎಲ್ಲಾದರೂ ದೂರ ಓಡಿ ಹೋಗು, ಆಗಲಾದರೂ ನೆಮ್ಮದಿ ಸಿಗಬಹುದು. ಸ್ನೇಹಿತರೆ, ನಿಮಗೂ ಜೀವನದ ಯಾವುದೋ ಒಂದು ಹಂತದಲ್ಲಿ ಹೀಗೆ ಅನ್ನಿಸಿರ್ಬೋದು ಅಲ್ವಾ? ಎಲ್ಲವನ್ನೂ ಬಿಟ್ಟು ಓಡಿ ಹೋಗಿಬಿಡೋಣ ಎಂದು. ನಮ್ಮ ನಾಯಕನು ಅದೇ ನಿರ್ಧಾರಕ್ಕೆ ಬಂದ. ಬ್ಯಾಗ್ ಪ್ಯಾಕ್ ಮಾಡಿದ, ಮನೆಯ ಬಾಗಿಲು ತೆಗೆದ. ಅವನು ಓಡಿ ಹೋಗಲು ಸಿದ್ಧನಾದ ಕ್ಷಣದಲ್ಲಿಯೇ ಅವನ ಮನದಾಳದಿಂದ ಕೃಷ್ಣನ ಮೊದಲನೇ ಸೂತ್ರ ಕೇಳಿಸಿತು. ಅದೇ ಧೈರ್ಯ ಮತ್ತು ಎದುರಿಸುವ ಛಲ. ಕೃಷ್ಣ ಹೇಳ್ತಾನೆ, ಕ್ಲೈಬ್ಯಂ ಮಾಸ್ಮ ಗಮಃ ಪಾರ್ಥ, ಅಂದರೆ ಓಡಿ ಹೋಗುವುದು ಹೇಡಿಗಳ ಲಕ್ಷಣ. ಸಮಸ್ಯೆಗೆ ಬೆನ್ನು ತೋರಿಸಬೇಡ, ಧೈರ್ಯವಾಗಿ ನಿಲ್ಲು. ಒಮ್ಮೆ ಕಣ್ಣು ಮುಚ್ಚಿ ಯೋಚಿಸಿ, ನಿಮ್ಮ ಶರೀರವೇ ಆ ರಥ, ನಿಮ್ಮ ಮನಸ್ಸೇ ಆ ಕುದುರೆಗಳು, ಮತ್ತು ನಿಮ್ಮೊಳಗಿನ ಆತ್ಮವಿಶ್ವಾಸವೇ ಆ ಶ್ರೀಕೃಷ್ಣ. ಈ ಮಾತು ಕಥಾನಾಯಕನಿಗೆ ಚಾಟಿ ಏಟಿನಂತೆ ತಗುಲಿತು. ಕೃಷ್ಣನ ಈ ಮಾತಿನ ಅರ್ಥ ಆಳವಾಗಿದೆ ಸ್ನೇಹಿತರೆ. ನಾವು ಸಮಸ್ಯೆಗಳಿಂದ ಓಡಿ ಹೋಗಬಹುದು, ಆದರೆ ನಮ್ಮ ಭಯದಿಂದ ಓಡಿ ಹೋಗಲು ಸಾಧ್ಯವಿಲ್ಲ. ನೀವು ಊರು ಬಿಡಬಹುದು, ಆದರೆ ನಿಮ್ಮ ಮನಸ್ಸನ್ನು ಬಿಟ್ಟು ಹೋಗಲು ಸಾಧ್ಯವೇ ಇಲ್ಲ. ಸಮಸ್ಯೆ ನಿಮ್ಮ ಹೊರಗಿಲ್ಲ, ಅದು ನಿಮ್ಮ ಆಲೋಚನೆಯಲ್ಲಿದೆ. ಕೃಷ್ಣ ಹೇಳುತ್ತಾನೆ, ಯುದ್ಧ ಮಾಡದೆ ಸೋಲು ಒಪ್ಪಿಕೊಳ್ಳುವುದು ಪಾಪ. ಗೆಲ್ಲುತ್ತೀಯೋ ಸೋಲುತ್ತೀಯೋ ಅದು ಆಮೇಲಿನ ಮಾತು, ಮೊದಲು ಎದುರಿಸಿ ನಿಲ್ಲು. ನಮ್ಮ ನಾಯಕನಿಗೆ ಅರ್ಥವಾಯಿತು, ನನ್ನ ಸಾಲ, ನನ್ನ ಸಮಸ್ಯೆಗಳು ನನ್ನನ್ನು ಹೆದರಿಸಲು ನಿಂತಿರಬಹುದು, ಆದರೆ ನಾನು ಹೆದರಿ ಮೂಲೆಯಲ್ಲಿ ಕುಳಿತರೆ ಯುದ್ಧ ಶುರುವಾಗುವ ಮೊದಲೇ ನಾನು ಸೋತಂತೆ. ಅವನು ಕನ್ನಡಿಯಲ್ಲಿ ತನ್ನನ್ನೇ ನೋಡಿಕೊಂಡ, ಕಣ್ಣೀರು ಒರೆಸಿಕೊಂಡ. ನಾನು ಹೇಡಿಯಲ್ಲ, ಬರುವ ಕಷ್ಟ ಬರಲಿ, ಎದುರಿಸಿ ನೋಡೋಣ ಎಂದು ನಿರ್ಧರಿಸಿದ. ಅವನು ಬಾಗಿಲು ಮುಚ್ಚಿದ, ಬ್ಯಾಗ್ ಕೆಳಗಿಟ್ಟ, ಓಡಿ ಹೋಗುವುದನ್ನು ನಿಲ್ಲಿಸಿ ಸಮಸ್ಯೆಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಸಿದ್ಧನಾದ. ನೆನಪಿಡಿ ಸ್ನೇಹಿತರೆ, ಧೈರ್ಯ ಎಂದರೆ ಭಯ ಇಲ್ಲದಿರುವುದಲ್ಲ, ಭಯದ ನಡುವೆಯೂ ಮುನ್ನುಗ್ಗುವುದು. ನಾಯಕ ಧೈರ್ಯದಿಂದ ನಿಂತ ನಿಜ, ಕೆಲಸವನ್ನು ಶುರು ಮಾಡಿದ. ಆದರೆ ಮನುಷ್ಯನ ಸಹಜ ಗುಣ ಬಿಡಬೇಕಲ್ಲ. ಕೆಲಸ ಶುರು ಮಾಡಿದ 2 ದಿನಕ್ಕೆ ಮತ್ತೆ ಅತಿಯಾದ ಯೋಚನೆ ಶುರುವಾಯಿತು. ನಾನು ಕಷ್ಟಪಟ್ಟು ಕೆಲಸ ಮಾಡಿದರೂ ಸಾಲ ಮುಗಿಯುತ್ತಿಲ್ಲವಲ್ಲ, ನಾಳೆ ಬಾಸ್ ಬೈದರೆ ಏನು ಗತಿ? ಇಷ್ಟೆಲ್ಲ ಕಷ್ಟಪಟ್ಟರೂ ಫಲಿತಾಂಶ ಸಿಗದೇ ಹೋದರೆ ಏನು ಮಾಡೋದು? ಈ ಚಿಂತೆ ಅವನನ್ನು ಒಳಗಿನಿಂದಲೇ ಕಾಡತೊಡಗಿತು. ಕೆಲಸದ ಮೇಲಿರುವ ಗಮನ ಹೋಯಿತು, ಕೇವಲ ಭಯ ಉಳಿಯಿತು.
ಆಗಲೇ ಅವನಿಗೆ ಕೃಷ್ಣನ ಜಗತ್ಪ್ರಸಿದ್ಧ ಎರಡನೇ ಸೂತ್ರವೊಂದು ನೆನಪಾಯಿತು. ಅದೇ ಫಲಿತಾಂಶದ ಚಿಂತೆ ಬಿಟ್ಟು ಕರ್ತವ್ಯ ಮಾಡುವುದು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಕೃಷ್ಣ ಫಲಿತಾಂಶದ ಬಗ್ಗೆ ಆಸೆ ಪಡಬೇಡ ಅಂತ ಹೇಳಿಲ್ಲ. ಫಲಿತಾಂಶದ ಬಗ್ಗೆ ಚಿಂತಿಸುತ್ತಾ ಇಂದಿನ ಸಮಯ ಹಾಳು ಮಾಡಬೇಡ ಎಂದು ಹೇಳಿದ್ದಾನೆ. ಒಬ್ಬ ರೈತ ಬೀಜ ಬಿತ್ತಬಹುದು, ನೀರು ಹಾಕಬಹುದು, ರಕ್ಷಣೆ ಮಾಡಬಹುದು. ಆದರೆ ಮಳೆ ಬರುವುದು, ಬೆಳೆ ಬರುವುದು ಪ್ರಕೃತಿಯ ಕೈಯಲ್ಲಿದೆ. ಅದೇ ರೀತಿ ಕಥಾನಾಯಕನಿಗೆ ಜ್ಞಾನೋದಯವಾಯಿತು. ನನ್ನ ಕೈಯಲ್ಲಿರುವುದು 100% ಪ್ರಾಮಾಣಿಕ ಪ್ರಯತ್ನ ಮಾಡುವುದು ಮಾತ್ರ. ಪ್ರಮೋಷನ್ ಸಿಗುತ್ತೋ ಇಲ್ಲವೋ, ಸಾಲ ಮುಗಿಯತ್ತೋ ಇಲ್ಲವೋ, ಗೆಲುವು ಸೋಲು ಆ ದೇವರಿಗೆ ಬಿಟ್ಟಿದ್ದು. ಸ್ನೇಹಿತರೆ, ಯಾವಾಗ ಈ ಸತ್ಯ ಅರ್ಥವಾಯಿತೋ ಅವನ ಮನಸ್ಸಿನಲ್ಲಿದ್ದ ದೊಡ್ಡ ಭಾರ ಇಳಿದು ಹೋಯಿತು. ಯಾವಾಗ ನಾವು ಏನಾಗುತ್ತೆ ಎಂಬ ಭಯ ಬಿಡುತ್ತೇವೋ ಆಗ ನಮ್ಮ ಕೆಲಸದಲ್ಲಿ ಒಂದು ಅದ್ಭುತವಾದ ಶಕ್ತಿ ಬರುತ್ತದೆ. ಅವನ ಭಯ ಮಾಯವಾಯಿತು. ಅವನ ಫೈಲ್ಗಳು ಈಗ ಹೊರೆಯಾಗಿರಲಿಲ್ಲ, ಅವು ಅವನ ಆಯುಧಗಳಾದವು. ಅವನು ಪ್ರತಿಯೊಂದು ಕೆಲಸವನ್ನು ದೇವರ ಪೂಜೆಯಂತೆ ಶ್ರದ್ಧೆಯಿಂದ ಮಾಡಲು ಶುರು ಮಾಡಿದ. ಧೈರ್ಯ ಬಂತು, ಕೆಲಸವೂ ಸಾಗಿತು. ಆದರೆ ನಿಜವಾದ ಯುದ್ಧ ಇನ್ನೂ ಬಾಕಿ ಇತ್ತು. ಜೀವನ ಅಷ್ಟು ಸುಲಭವಲ್ಲ. ಒಂದು ದಿನ ಅವನಿಗೆ ತಪ್ಪು ದಾರಿಯಲ್ಲಿ ಹಣ ಮಾಡುವ ಅವಕಾಶ ಸಿಕ್ಕಿತು. ಒಂದೇ ಒಂದು ಸುಳ್ಳು ಹೇಳಿದರೆ ಸಾಕು, ನಿನ್ನ ಸಾಲವೆಲ್ಲ ಮುಗಿಯುತ್ತದೆ ಎಂದು ಮಾಯೆ ಅವನನ್ನು ಕರೆಯಿತು. ಕಥಾನಾಯಕ ಗೊಂದಲಕ್ಕೊಳಗಾದ. ನಾನು ಕಷ್ಟದಲ್ಲಿದ್ದೇನೆ, ತಪ್ಪು ದಾರಿ ಹಿಡಿದರೆ ತಪ್ಪೇನು ಎಂದು ಯೋಚಿಸಿದ. ಆಗ ಕೃಷ್ಣನ 3ನೇ ಹಾಗೂ ಅತಿ ಮುಖ್ಯವಾದ ಸೂತ್ರ ಅವನನ್ನು ಎಚ್ಚರಿಸಿತು. ಅದೇ ಧರ್ಮವನ್ನು ಬಿಡದಿರುವುದು. ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಇದರ ಅರ್ಥ ಅನ್ಯಾಯದ ದಾರಿಯಲ್ಲಿ ಬದುಕುವುದಕ್ಕಿಂತ ಧರ್ಮದ ದಾರಿಯಲ್ಲಿ, ಸತ್ಯದ ದಾರಿಯಲ್ಲಿ ನಡೆಯುವುದು ಮೇಲು. ಸ್ನೇಹಿತರೆ, ನೆನಪಿಡಿ, ತಪ್ಪು ದಾರಿಯಲ್ಲಿ ಗಳಿಸಿದ ಹಣ ಅಥವಾ ಯಶಸ್ಸು ಬರುವಾಗ ಒಬ್ಬಂಟಿಯಾಗಿ ಬರುವುದಿಲ್ಲ. ಅದು ತನ್ನ ಜೊತೆಗೆ ಭಯ, ಆತಂಕ ಮತ್ತು ಅವಮಾನವನ್ನು ಕರೆದುಕೊಂಡು ಬರುತ್ತದೆ. ಆದರೆ ಸತ್ಯದ ದಾರಿ ಕಷ್ಟವಾದರೂ ಅದು ಕೊಡುವ ನೆಮ್ಮದಿಗೆ ಬೆಲೆ ಕಟ್ಟಲಾಗದು. ಕಥಾನಾಯಕ ನಿರ್ಧರಿಸಿದ, ಬೇಡ, ನನಗೆ ಅನ್ಯಾಯದ ಗೆಲುವು ಬೇಡ, ನನಗೆ ರಾತ್ರಿ ನೆಮ್ಮದಿಯ ನಿದ್ದೆ ಬೇಕು. ಅವನು ಆ ತಪ್ಪು ದಾರಿಯನ್ನು, ಆ ಆಮಿಷವನ್ನು ತಿರಸ್ಕರಿಸಿದ. ಕಷ್ಟವಾದರೂ ಸರಿ, ಧರ್ಮದ ದಾರಿಯಲ್ಲೇ ನಡೆದ. ಯಾವಾಗ ಕಥಾನಾಯಕ ಈ 3 ಸೂತ್ರಗಳನ್ನು ಧೈರ್ಯ, ಕರ್ಮ ಮತ್ತು ಧರ್ಮ ಪಾಲಿಸಿದನೋ ಅವನ ಜೀವನದಲ್ಲಿ ಪವಾಡ ನಡೆಯಿತು. ಒಂದೇ ದಿನದಲ್ಲಿ ಅಲ್ಲ, ಆದರೆ ಹಂತ ಹಂತವಾಗಿ ಬದಲಾವಣೆಗಳಾದವು. ಅವನ ಪ್ರಾಮಾಣಿಕತೆಯನ್ನು ಕಂಡು ಸಮಾಜ ತಲೆಬಾಗಿತು. ಮುಚ್ಚಿದ್ದ ಬಾಗಿಲುಗಳು ತಾನಾಗಿಯೇ ತೆರೆದುಕೊಂಡವು. ಎಲ್ಲಿಂದಲೋ ಸಹಾಯ ಹರಿದು ಬಂತು. ಎಲ್ಲಕ್ಕಿಂತ ಮುಖ್ಯವಾಗಿ ಅವನ ಮನಸ್ಸಿನಲ್ಲಿ ಕಳೆದು ಹೋಗಿದ್ದ ಶಾಂತಿ ಮರಳಿ ಸಿಕ್ಕಿತು. ಕಥಾನಾಯಕ ಅಂದುಕೊಂಡಿದ್ದ, ನಾನು ಏಕಾಂಗಿ ಎಂದು. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಕುರುಕ್ಷೇತ್ರದಲ್ಲಿ ಅರ್ಜುನನ ರಥವನ್ನು ನಡೆಸಿದ್ದು ಅದೇ ಕೃಷ್ಣ. ಇಂದು ಕಥಾನಾಯಕನ ಬದುಕನ್ನು ನಡೆಸುತ್ತಿರುವುದು ಕೂಡ ಅದೇ ಶಕ್ತಿ. ಭಗವದ್ಗೀತೆ ಕೇವಲ ಪೂಜೆ ಮಾಡುವುದಕ್ಕೆ ಅಲ್ಲ, ಅದು ಹೋರಾಡುವುದಕ್ಕೆ. ಕಥಾನಾಯಕ ಬದಲಾದ. ಅವನು ಓಡಿ ಹೋಗುವುದನ್ನು ನಿಲ್ಲಿಸಿದ. ಸಮಸ್ಯೆಗಳು ಇನ್ನೂ ಇದ್ದವು, ಆದರೆ ಇವನು ನೋಡುವ ದೃಷ್ಟಿ ಬದಲಾಗಿತ್ತು. ಅವನು ಅಂದುಕೊಂಡ, ಇದು ನನ್ನ ಧರ್ಮಯುದ್ಧ. ನನ್ನ ಕುಟುಂಬಕ್ಕಾಗಿ, ನನ್ನ ಗೌರವಕ್ಕಾಗಿ ನಾನು ಹೋರಾಡಲೇಬೇಕು. ಕೃಷ್ಣ ನನ್ನ ಜೊತೆಗಿದ್ದಾನೆ. ಸ್ನೇಹಿತರೆ, ಯಾವಾಗ ನೀವು ನಗುತ್ತಾ ಸಮಸ್ಯೆಯನ್ನು ಎದುರಿಸುತ್ತೀರೋ ಅರ್ಧ ಯುದ್ಧವನ್ನು ನೀವು ಅಲ್ಲೇ ಗೆಲ್ಲುತ್ತೀರಿ. ಕುರುಕ್ಷೇತ್ರದಲ್ಲಿ ಕೃಷ್ಣ ಆಯುಧ ಹಿಡಿಯಲಿಲ್ಲ, ಕೇವಲ ದಾರಿ ತೋರಿಸಿದ. ನಿಮ್ಮ ಜೀವನದಲ್ಲೂ ದೇವರು ಬಂದು ನಿಮ್ಮ ಸಾಲ ಕಟ್ಟುವುದಿಲ್ಲ, ನಿಮ್ಮ ಕೆಲಸ ಮಾಡಿಕೊಡುವುದಿಲ್ಲ. ಆದರೆ ನೀವು ಎದ್ದು ನಿಂತರೆ ಅವನು ನಿಮಗೆ ಬುದ್ಧಿವಂತಿಕೆ ಕೊಡುತ್ತಾನೆ, ಧೈರ್ಯ ಕೊಡುತ್ತಾನೆ, ದಾರಿ ತೋರಿಸುತ್ತಾನೆ. ಅಂದು ಅರ್ಜುನ ಗೆದ್ದಿದ್ದು ಬಾಣಗಳಿಂದಲ್ಲ, ಕೃಷ್ಣನ ಮೇಲಿದ್ದ ನಂಬಿಕೆಯಿಂದ. ನೀವು ಗೆಲ್ಲುತ್ತೀರಿ. ಹಿಂದೆ ಎದ್ದು ನಿಲ್ಲಿ. ನಿಮ್ಮ ಆತ್ಮವಿಶ್ವಾಸವನ್ನು ಎಚ್ಚರಿಸಿ. ನಿಮ್ಮ ಜೀವನದ ಕುರುಕ್ಷೇತ್ರದಲ್ಲಿ ಜಯ ನಿಮ್ಮದೇ. ಸ್ನೇಹಿತರೆ, ಕಥಾನಾಯಕ ಗೆದ್ದ. ಅವನು ಗೆದ್ದಿದ್ದು ಕೇವಲ ಹಣವನ್ನಲ್ಲ, ಅವನು ತನ್ನನ್ನೇ ತಾನು ಗೆದ್ದ. ಇಂದು ಅವನ ಹತ್ತಿರ ಹಣವಿದೆ, ಗೌರವವಿದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಏನೇ ಕಷ್ಟ ಬಂದರೂ ಎದುರಿಸಬಲ್ಲೆ ಎನ್ನುವ ಕೃಷ್ಣನ ಧೈರ್ಯವಿದೆ. ಕುರುಕ್ಷೇತ್ರದಲ್ಲಿ 18 ದಿನಗಳ ನಂತರ ಪಾಂಡವರಿಗೆ ಜಯ ಸಿಕ್ಕಿತು. ನಿಮ್ಮ ಜೀವನದಲ್ಲೂ ಜಯ ಸಿಗುತ್ತದೆ.
ಆದರೆ ಅದಕ್ಕೆ ನೀವು 3 ಕೆಲಸ ಮಾಡಬೇಕು. 1. ಜನರ ಮಾತುಗಳಿಗೆ ಕಿವಿಗೊಡಬೇಡಿ ಮತ್ತು ಸಮಸ್ಯೆಗೆ ಹೆದರಿ ಓಡಬೇಡಿ. 2. ಎಷ್ಟೇ ಕಷ್ಟ ಬಂದರೂ ಧರ್ಮದ ದಾರಿ ಬಿಡಬೇಡಿ. 3. ಕೊನೆಯಲ್ಲಿ ಎಲ್ಲವನ್ನೂ ಆ ಶ್ರೀಕೃಷ್ಣನಿಗೆ ಅರ್ಪಿಸಿ ನಿಶ್ಚಿಂತೆಯಿಂದ ಕರ್ತವ್ಯ ಮಾಡಿ. ಜಯ ನಿಮ್ಮದೇ. ಈ ಕತೆ ನಿಮ್ಮದಾಗಿದ್ದರೆ, ಆ ಕಥಾನಾಯಕನ ಬದಲಾವಣೆ ನಿಮ್ಮಲ್ಲೂ ಆಗಬೇಕಿದ್ದರೆ ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ. ಶುಭವಾಗಲಿ. ಇದು ನವಯುಗ ಸಾರಥಿ. ಧರ್ಮದ ದಾರಿಯಲ್ಲಿ ಗೆಲುವಿನ ಕಡೆಗೆ. ನಮಸ್ಕಾರ.